ಜ್ಯೋತಿ, ದಿಶಾ ಏನಾದರೂ ಮಾತಾಡಿದ್ಲೇನೆ? ಹ್ಞೂ ಕಣಮ್ಮ, ಆಗ್ಲಿಂದ ಏನೇನೋ ಹೇಳ್ತಿದ್ದಾಳೆ. ಶೂಟಿಂಗ್ ಹೋದಾಗ ಅಲ್ಲೆಲ್ಲೋ ಸ್ಮಶಾನದಲ್ಲಿ ಶೂಟಿಂಗ್ ಇತ್ತಂತೆ, ಏನೂ ನೋಡ್ಕೊಂಡು ಹೆದರ್ಕೊಂಡಿದ್ದಾಳೆ ಅಷ್ಟೇ. ಆಗ್ಲಿಂದ ಯಾಕೆ ಹಿಂಗೆ ಆಗ್ತಿದೆ, ಯಾಕೆ ಹಿಂಗೆ ಆಡ್ತಿದ್ದಾಳೆ ಅಂತ ಅವಳಿಗೆ ಗೊತ್ತಾಗ್ತಿಲ್ವಂತೆ. ಅಷ್ಟೇ ತಾನೇ, ಬೇರೇನು ಸಮಸ್ಯೆ ಇಲ್ಲ ಅಲ್ವಾ? ಇಲ್ಲ ಅಮ್ಮ, ನನಗೇನು ತೊಂದರೆ ಆಗಿಲ್ಲ, ನಾನು ಚೆನ್ನಾಗೇ ಇದ್ದೀನಿ. ದೊಡ್ಡ ಭಾರ ಇಲ್ದಾಗಾಯ್ತು ಕಣೆ. ಇದು ಆ ಸ್ಮಶಾನದಲ್ಲಿ ಶೂಟಿಂಗ್ ಮಾಡಿರ್ತಾರಲ್ಲ, ಆ ಸೋಂಕು ಈ ಸೋಂಕು ಅಂತ ಆಗಿರುತ್ತೆ. ದೃಷ್ಟಿ ತೆಗೆದಲ್ಲ, ಎಲ್ಲ ಸರಿ ಹೋಗುತ್ತೆ. ಇಷ್ಟೊತ್ತಿಗೆ ಆ ಗಾಳಿ ಸೋಂಕೇನಾದ್ರೂ ತಾಕಿದ್ರೆ ಹೊಟ್ಟೋಗಿರುತ್ತೆ. ನೀನೇನು ಹೆದರ್ಕೋಬೇಡ ಆಯ್ತಾ? ಸ್ವಲ್ಪ ರೆಸ್ಟ್ ಸಾಕು. ಅಮ್ಮ ಎಷ್ಟು ಒಳ್ಳೆಯವಳಲ್ವಾ, ನಾನು ಮೋಸ ಮಾಡಿಬಿಟ್ಟೆ ಅನಿಸ್ತಿದೆ. ಸಂತ ಪಡಬೇಡ್ವೆ ಅಕ್ಕ, ಆಗಿದ್ದಾಗೋಯ್ತು. ಇದೆಲ್ಲ ಅಮ್ಮಂಗೆ ಗೊತ್ತಾದರೆ ತಡ್ಕೊಳ್ಳೋದಿಲ್ಲ ಅವಳು. ನಮಗೋಸ್ಕರ ಅಮ್ಮಂಗೋಸ್ಕರ ನಗ್ನಗ್ತಾ ಇರೇ ಅಕ್ಕ, ಪ್ಲೀಸ್ ಕಣೆ. ಅಕ್ಕ ಪ್ರೀತಿಸಿ ಕದ್ದು ಮದುವೆ ಆಗಿರೋದು ಮಿನಿಸ್ಟ್ರ್ ಮಗನ ಜೊತೆನಾ? ರಂಗ, ಇದು ಎಲ್ಲಿಗೆ ಹೋಗಿ ಮುಟ್ಟುತ್ತೋ? ಗೌರಿ, ಏ ಗೌರಿ, ನಾನು ಇಲ್ಲಿದ್ದೀನಿ, ರೂಮಲ್ಲಿದ್ದೀನಿ. ಅಲ್ಲ ನಾನು ರೆಡಿ, ನೀನು ರೆಡಿನಾ? ನಾನು ಯಾವಾಗಲೂ ರೆಡಿ, ಬೆಳಗ್ಗೆ ರೆಡಿ ಆಗಿ ಕೂತಿದ್ದೀನಿ. ನೀನು ಯಾಕೆ ಲೇಟು? ಅಯ್ಯೋ, ಅಪರೂಪಕ್ಕೆ ಇವತ್ತು ಸ್ನಾನ ಮಾಡಕ್ಕೆ ಹೋಗ್ಬಿಟ್ಟಿದ್ದೆ. ಹೂ ಕೊಳಕ, ಎಲ್ಲ ಸಾಮಾನು ಸರಿಯಾಗಿ ತೊಗೊಂಬಂದಿದ್ದಾನೆ. ನನಗಷ್ಟೇ ಅಲ್ಲ, ನಿಮಗೆ ಸ್ಕಾರ್ಫು, ಕರ್ಚೀಫು, ಕಣ್ಣಿಗೆ ಹಚ್ಚುವ ಔಷಧಿ, ರಾತ್ರಿ ಹಚ್ಕೊಳ್ಳೋ ಸೊಳ್ಳೆ ಲೋಷನ್ನು ಎಲ್ಲ ತಂದುಬಿಟ್ಟಿದ್ದೀನಿ. ಇನ್ನೇನಿದ್ರು ನಿನ್ನ ವಯಸ್ಸು 20 ವರ್ಷ ಕಡಿಮೆ ಮಾಡಿಕೊಂಡು 4 ವರ್ಷದ ಮಗು ಥರ ಇರಬೇಕು. ನಾನು ನಿನ್ನನ್ನು ಪೂರ್ತಿ ಹುಷಾರು ಮಾಡಿಸೋವರೆಗೂ 5 ವರ್ಷ ಆಗಲೇಬಾರ್ದು. ನಾನು ಹೇಳ್ದಂತೆ ಕೇಳಬೇಕು. ಯಾಕ್ರಿ ವೈದಾರೆ ಮಂತರ ನಗ್ತಿದ್ದೀರಾ? ಹುಡ್ದಾಗಿಂದ ಜೊತೆಗಿದ್ದ ಅಣ್ಣ ತಮ್ಮ ಬರಲಿಲ್ಲ, ಕಟ್ಕೊಂಡು ಗಂಡ ಬರಲಿಲ್ಲ, ಹೆತ್ತು ಮಕ್ಕಳು ಬರಲಿಲ್ಲ. ನೀನು ಯಾರು ನನ್ನ ಈ ವಯಸ್ಸಿನಲ್ಲಿ ಬಂದು ಆರೈಕೆ ಮಾಡ್ತೀನಿ ಅಂತೀಯಲ್ಲ? ಮನುಷ್ಯತ್ವ ತೋರಿಸೋದಕ್ಕೆ ಸಂಬಂಧಿಕರೇ ಆಗಬೇಕಾ? ನನಗೆ ನೀನು, ನಿನಗೆ ನಾನು ಅಂತ ಯಾವತ್ತೂ ಡಿಸೈಡ್ ಆಗಿಬಿಟ್ಟಿದೆ. ಅಂದಮೇಲೆ ಈ ಎಮೋಷನ್ ಡೈಲಾಗ್ ಎಲ್ಲ ಯಾಕ್ರಿ? ಆದರೂ ನೀನು ಇಷ್ಟೊಂದು ಅಕ್ಕರೆ ತೋರಿಸೋದು ನೋಡಿದ್ರೆ ನಾನು ಎಲ್ಲಿ ಏನಾದರೂ ತಪ್ಪು ಮಾಡಿ ನಿನ್ನ ಕಳ್ಕೊಂಡು ಬಿಡ್ತೀನೇನೋ ಅಂತ ಭಯ ಆಗ್ತಾ ಇದೆ. ಸುಮ್ಮನಿರಮ್ಮ ಸಾಕು. ತಪ್ಪು ಮಾಡಿದ್ರೆ ತಲೆ ಮೇಲೆ ಹೊಡೆದು ಬುದ್ಧಿ ಹೇಳ್ತೀನಿ. ಅದನ್ನು ಬಿಟ್ಟು ನಿಮ್ಮನ್ನು ಯಾಕ್ರಿ ಬಿಟ್ಟು ಹೋಗಲಿ? ಇವತ್ತಿಂದ ನಾನು ಬದುಕಿರೋ ಕೊನೆ ನಿಮಿಷದವರೆಗೂ ನಿನಗೋಸ್ಕರ ಬದುಕಿರ್ತೀನಿ, ನಿನ್ನ ಸಂತೋಷಕ್ಕೋಸ್ಕರ ಬದುಕಿರ್ತೀನಿ. ನಾನು ಅಷ್ಟೆ. ಇನ್ಮೇಲೆ ನಾನು ಒಂಟಿ ಅಂತ ಕೊರಗೋದಿಲ್ಲ. ಯಾಕೆ ಅಂದರೆ ನನ್ನ ಅಪ್ಪನ ಥರ, ನನ್ನ ಮಗನ ಥರ ನೋಡ್ಕೊಳ್ಳೋ ಒಬ್ಬ ಗೆಳೆಯ ಸಿಕ್ಕಿದ್ದಾನೆ. ಐ ಲವ್ ಯು ಕಣ ರಚಿನ್. ಐ ಲವ್ ಯು ಟು ಗೌರಿ.